ವೀಕ್ಷಕರೇ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ನಮ್ಮ ರೈತರು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ನಡುವೆ 144 ಜಾರಿಯಾದರೂ ಸಹ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಇದ್ದಾರೆ ನಮ್ಮ ರೈತರು. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಹೇಮಾವತಿ ಕಿಚ್ಚು. ನಮ್ಮ ಜೊತೆ ಇದ್ದಾರೆ ಮುಖಂಡರಾದಂತಹ ಒನ್ನಗಿರಿ ಗೌಡ್ರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಾಳೆ ಹೇಮಾವತಿ ಹೋರಾಟಕ್ಕೆ ಹೇಗೆ ಸಿದ್ಧತೆ ನಡೀತಾ ಇದೆ ಸರ್? ಹೋರಾಟ ನೀರಾವರಿಗೆ ಹೋರಾಟ ಮಾಡ್ತೀವಿ. ಜೊತೆಗೆ ನಾಳೆ ಜಿಲ್ಲೆಯ ಎಲ್ಲ ರೈತರ ಮುಖಂಡರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ರಾಜಕೀಯ ಎಲ್ಲ ಮುಖಂಡರುಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಎಲ್ಲ ಭಾಗವಹಿಸ್ತಾರೆ. ಈ ಹೋರಾಟವನ್ನು ಯಶಸ್ವಿಗೊಳಿಸ್ತೀವಿ. ಸರ್, ನೀವೇನೋ ಯಶಸ್ವಿಗೊಳಿಸ್ತೀವಿ ಅಂತ ಇದ್ದೀರಾ, ಆದರೆ ಪೊಲೀಸರು 144 ಜಾರಿ ಮಾಡಿದ್ದಾರೆ. ಅವರು ಪೊಲೀಸ್ ಸರ್ಕಾರ ಅವ್ರ ಕೈಲಿದೆ. ಪೊಲೀಸ್ ಇಲಾಖೆಯವರು ನಮ್ಮನ್ನು ಎದುರಿಸಲಿಕ್ಕೆ ಆ ಥರ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಆ 144 ಸೆಕ್ಷನ್ಗೆ ನಾವೇನು ಹೆದರೋದಿಲ್ಲ. ನಮ್ಮ ಹೋರಾಟ ಮುಂದುವರಿಸ್ತೀವಿ. ನಮ್ಮ ನಿಲುವು ಏನು ಅಂತನ ಸರ್ಕಾರಕ್ಕೂ ಗೊತ್ತಾಗುತ್ತೆ. ಈ ಜಿಲ್ಲೆ ಬೇರೆ ಬೇರೆ ಏನು ತಟಸ್ಥರಾಗಿದ್ದಾರಲ್ಲ ಅವ್ರಿಗೂ ಗೊತ್ತಾಗುತ್ತೆ. ಅದರಿಂದ ನಾವು ಹೋರಾಟ ಭಾಳ ಒಂದು ಮುಂಚೂಣಿಯಲ್ಲಿದ್ದೀವಿ. ನಾವು ಹೋರಾಟ ಮಾಡ್ತೀವಿ. ಈ ಕೆನಾಲ್ನ ನಿಲ್ಲಿಸ್ಬೇಕು ಅಂತ ಹೋರಾಟ ಮಾಡ್ತೀವಿ. ಸರ್, ತಾವು ಕೂಡ ಕಾಂಗ್ರೆಸ್ನಲ್ಲಿ ಇದ್ದವರೇ, ಆದರೆ ಕಾಂಗ್ರೆಸ್ನ ಶಾಸಕರು ಯಾಕೆ ಈ ಹೋರಾಟಕ್ಕೆ ಬರ್ತಾ ಇಲ್ಲ? ನೋಡಿ, ಕಾಂಗ್ರೆಸ್ ಶಾಸಕರು ಅವರಿಗೆ ಇವಾಗ ಪಕ್ಷದಲ್ಲಿ ಒಂದು ಸರ್ಕಾರ ಇರೋ ಪಕ್ಷದಲ್ಲಿದ್ದಾರೆ. ಅವರಿಗೆಲ್ಲ ಒಂದು ಕಡೆ ಮುಜುಗರ ಆಗ್ತದೆ. ಏನು ಲೀಡರ್ಗಳು ಬಿಟ್ಟು ನಾವು ಅವ್ರ ಹೋರಾಟಕ್ಕೆ ಬರೋಕ್ಕೆ ಅವ್ರಿಗೆ ಮುಜುಗರ. ಜೊತೆಗೆ ಅವ್ರಿಗೆ ಅವ್ರು ಸುಮ್ಮನೆ ಜನರನ್ನು ನೋಡಲಿಕ್ಕೋಸ್ಕರ ಹೋರಾಟ ಅಂತಾರೆ ಹೊರತು ಹಿಂದಿನ ದಿನಗಳಲ್ಲಿ ಹೋರಾಟ ಅದೇ ಏರಿ ಮೇಲೆ ಮಲಗೋದು, ಊಟ ಮಾಡೋದು, ಎದ್ದು ಬರೋದು ಅಂತ ಭಾವನೆ ಮಾಡ್ಕೊಂಡಿದ್ರು. ಇದು ಆ ಹೋರಾಟ ಅಲ್ಲ. ಇದು ಅವ್ರು ಬರೆದಿದ್ರು ಪರವಾಗಿಲ್ಲ, ನಾವು ಹೋರಾಟ ಮಾಡ್ತೀವಿ. ಓಕೆ. ಪ್ರಭಾವಿ ಸಚಿವರು ರಾಜಣ್ಣ ಅವರಿದ್ದಾರೆ, ಹಾಗೆ ಶ್ರೀನಿವಾಸ್ ಅವರಿದ್ದಾರೆ, ಆದರೆ ಅವ್ರ ಗಮನಕ್ಕೆ ಈ ವಿಷಯಗಳೆಲ್ಲ ಬರ್ತಾ ಇಲ್ವಾ ಅಂತ ಸರ್? ನೋಡಿ, ಪ್ರಭಾವಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ, ರಾಜಣ್ಣ ಅವರಿದ್ದಾರೆ, ಹಲವಾರು ಸಚಿವರು ಜಯಚಂದ್ರ ಅವರಿದ್ದಾರೆ. ಎಲ್ರಿಗೂ ಗಮನದಲ್ಲಿದೆ. ಅವರಿಗೆಲ್ಲ ಗೊತ್ತಿದೆ ಇದು ನೀರನ್ನು ನಾವು ಅದನ್ನು ಅಲ್ಲಿಂದ ಕೊಡಬಾರ್ದು ಆ ಕಡೆ ಅಂತ ಅವ್ರಿಗೆ ಗೊತ್ತಿದೆ. ಇದಿಲ್ಲ ಅವ್ರಿಗೆ. ಪಕ್ಷದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ, ಅವ್ರು ಮಾತನಾಡಲಿಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ಈ ಜಲಸಂಪನ್ಮೂಲ ಸಚಿವರು ಅವರ ದಬ್ಬಾಳಿಕೆಯಿಂದ ತಗೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ. ಎಲ್ಲದಕ್ಕೂ ಒಂದು ಕಾಲ ಬಂದೇ, ಅಂತ್ಯ ಅನ್ನೋದೊಂದು ಕಾಲ ಬಂದೇ ಬರ್ತದೆ. ಕಾದು ನೋಡೋಣ ಅಂತ ನಾನು ಬಯಸ್ತೀವಿ. ಸರ್, ಕುಣಿಗಲ್ ಕ್ಷೇತ್ರದ ಶಾಸಕರು ನಾಲೆ ಮೇಲೆ ಬಂದು ಚೆಕ್ ಮಾಡ್ತಾರೆ, ಆದರೆ ನಿಮ್ಮ ಶಾಸಕರು ಎಲ್ಲೋಗಿದ್ದಾರೆ ಸರ್? ನೋಡಿ, ಕುಣಿಗಲ್ ಶಾಸಕರು ಬರ್ತಾರೆ. ಈ ಕಾರಣ ಇಷ್ಟೇ, ಅವರು ಜಲಸಂಪನ್ಮೂಲ ಸಚಿವರು ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ. ಇವತ್ತು ಅವರಿಗೆ ಹಿತಾಸಕ್ತಿ ಇದೆ. ಯಾರಿಗೆ? ಡಿ ಕೆ ಶಿವಕುಮಾರ್ ಇರ್ಬೋದು, ಡಿ ಕೆ ಸುರೇಶ್ ಇರ್ಬೋದು, ರಂಗನಾಥ್ ಇರ್ಬೋದು. ಅವ್ರಿಗೆ ಹಿತಾಸಕ್ತಿ ಇದೆ. ಯಾಕೆಂದರೆ ಏನಾದರೂ ಮಾಡಿ ನಾವು ನೀರು ತೊಗೊಂಡು ಹೋಗ್ಬೇಕು ಅಂತ ಹಿತಾಸಕ್ತಿ ಇದೆ. ಆದರೆ ಈ MLAಗೆ ಅವ್ರಿಗೆ ಯಾವ ಶಕ್ತಿನೂ ಇಲ್ಲ. ಅವ್ರಿಗೆ ಸುಮ್ಮನೆ ಏನೋ ಉಡಾಫೆ ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ, ಗುದ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾವ್ರೆ. ಅದನ್ನು ಅವ್ರ ಹಿನ್ನೆಲೆಗಳು ನಾವು ಹೇಳೋಕೆ ಹೋದ್ರೆ ಪ್ರಯೋಜನ ಇಲ್ಲ. ಅದು ನಮ್ಮ ಹೋರಾಟ ನೀರಾವರಿ ಹೋರಾಟ. ನೀರಾವರಿನ ನಾವು ನೀರು ತೊಗೊಂಡು ಹೋಗ್ಬಾರ್ದು. ತೊಗೊಂಡೋಗ್ಲಿ, ನೀರು ತೊಗೊಂಡೋಗೋದಕ್ಕೆ ನಾವು ಬೇಡ ಅಂತ ಹೇಳಲ್ಲ. ಅವ್ರೇನಿದ್ರು ಹಿಂದೆ ಮಾಡಿದ್ದ ಕೆನಾಲು ವೈಡನ್ ಆಗಿದೆ, ನೀರು ಹೋಗ್ಬೋದು. ಕುಣಗಲ್ಗೆ ಇಡೀ ಕುಣಗಲ್ ಪೂರ್ತಿ ನಾವು ಅಚ್ಚುಕಟ್ಟು ಪ್ರದೇಶ ಮಾಡ್ಬೋದು, ಅಷ್ಟು ನೀರು ಹೋಗ್ತಾ ಇದೆ. ಆದರೆ ಇವಾಗ ರಾಮನಗರ ಇದು ಏನು ಮಾಗಡಿ, ರಾಮನಗರ ಈ ಭಾಗ ತೊಗೊಂಡೋಗೋದ್ರಿಂದ ನಮಗೆ ತೊಂದರೆ ಆಗ್ತದೆ. ನಮ್ಮ ಜಿಲ್ಲೆಯವ್ರಿಗೆ ತೊಂದರೆ ಆಗ್ತದೆ. ಗುಬ್ಬಿಗೆ ಒಂದೇ ತೊಂದರೆ ಆಗಲ್ಲ, ಇಡೀ ನಮ್ಮ ಜಿಲ್ಲೆಯವ್ರು ಎಲ್ಲರಿಗೂ ತೊಂದರೆ ಆಗುತ್ತೆ. ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆನ ಅವ್ಯವಸ್ಥೆ ಆಗ್ತದೆ. ಜೊತೆಗೆ ಇವತ್ತೂ ಏನು ಈ ಕೈಗಾರಿಕಾ ಪ್ರದೇಶಕ್ಕೆ ಸರಿಯಾಗಿ ನೀರು ಕೊಟ್ಟಿಲ್ಲ. ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶ ಆಗಿದೆ, ಅಲ್ಲಿಗೆ ಸರಿಯಾಗಿ ನೀರು ಕೊಟ್ಟಿಲ್ಲ. ಅದೇ ಡೆವಲಪ್ ಆಗ್ತಾ ಇಲ್ಲ. ನಮ್ಮಲ್ಲಿ ಡೆವಲಪ್ ಮಾಡೋಕ್ಕೆ ಮಂತ್ರಿಗಳು ಎಲ್ಲ ಕಾಳಜಿ ವಹಿಸ್ಬೇಕೇ ಹೊರತು ಇಲ್ಲಿಂದ ಎಲ್ಲಿಗೋ 100, 120, 150 ಕಿಲೋಮೀಟರ್ ನೀರು ತೊಗೊಂಡೋಗ್ತಾರೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ರಾಜಕೀಯ ಮುಖಂಡರಿರ್ಬೋದು, ಹೋರಾಟಗಾರರಿರ್ಬೋದು, ನಾವೇನು ಮಾಡಬೇಕಾಗತ್ತೆ? ಯೋಚನೆ ಮಾಡಬೇಕಾಗುತ್ತೆ. ಮುಂದಿನ ಪೀಳಿಗೆಗೆ ಏನು ಮಾಡಬೇಕು ನಾವು ಯೋಚನೆ ಮಾಡಬೇಕು. ಅದರಿಂದ ನಾವು ಹೋರಾಟ ಮಾಡ್ತೀವಿ. ನೀರನ್ನು ತೊಗೊಂಡು ಹೋಗಬಾರ್ದು. ಈ ಕಾಮಗಾರಿನ ನಿಲ್ಲಿಸ್ಬೇಕು. ಸರ್ಕಾರ ನಿಲ್ಲಿಸ್ತದೋ ಇವ್ರು ನಿಲ್ಲಿಸ್ತಾರೋ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನು ಅವ್ರು ಗಮನ ಹರಿಸಿ ಇದಕ್ಕೇನಾದರೂ ಕಡಿವಾಣ ಹಾಕಬೇಕಾಗುತ್ತೆ.
ಇವತ್ತಿನ ನಮ್ಮ ಕೇಂದ್ರ ಸಚಿವರು ಸೋಮಣ್ಣ ಅವರು ಇವತ್ತಿನವರೆಗೂ ಹೋರಾಟಕ್ಕೆ ಬರ್ತಾ ಇಲ್ವಲ್ಲ ಸರ್? ಇಲ್ಲ, ಅವರು ಸಚಿವರಾಗಿದ್ದಾರೆ, ಇವತ್ತು ಈ ದೇಶಕ್ಕೆ ಸಚಿವರು, ನಮಗೆಲ್ಲ ಸಚಿವರು. ಸೊ ಅವ್ರಿಗೆ ಕಾಲಾವಕಾಶ ಇರಲ್ಲ. ಆಮೇಲೆ ಅವರು ಸುಮಾರು 4-5 ಬಾರಿ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಇದನ್ನು ಈ ಪ್ರಾಜೆಕ್ಟ್ ನಿಲ್ಲಿಸ್ಬೇಕು, ಈ ಪ್ರಾಜೆಕ್ಟ್ ನಿಲ್ಲಿಸ್ಬೇಕು ಅಂತ ನಿನ್ನೆನೂ ಕೊಟ್ಟಿದ್ದಾರೆ. ಸುಮಾರು ಪತ್ರಿಕೆಯಲ್ಲಿ ಬಂದಿದೆ, ಅದನ್ನು ಅರ್ಥ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಯಾರೋ ಕೆಲವರು ಹೇಳ್ತಾರೆ ಲೋಕಸಭಾ ಸದಸ್ಯರು ಬಂದಿಲ್ಲ ಅಂತ. ಅಲ್ಲೇ ರೀ, ಇವತ್ತು ಮುಖ್ಯಮಂತ್ರಿ ಏನಾದರೂ ಕಾಂಗ್ರೆಸ್ಸಲ್ಲಿ ತೊಂದರೆ ಆದರೆ ಮುಖ್ಯಮಂತ್ರಿ ಸ್ಟ್ರೈಕ್ ಮಾಡೋಕ್ಕಾಯ್ತದ? ಆಗೋದಿಲ್ಲ. ಆಮೇಲೆ ರಾಷ್ಟ್ರಕ್ಕೆ ಒಬ್ಬ ಮಂತ್ರಿ ಆಗಿದ್ದಾರೆ, ರೈಲ್ವೆ ಸಚಿವರಾಗಿದ್ದಾರೆ, ಅವರು ಬಂದು ಸ್ಟ್ರೈಕ್ ಬರೋಕ್ಕಾಗತ್ತಾ? ಇಲ್ಲ. ಅವರು ಏನಿದ್ರು ಸರ್ಕಾರದಲ್ಲಿ ಹೋರಾಟ ಮಾಡ್ತಾರೆ, ಅದನ್ನು ನಿಲ್ಲಬೇಕು ಅಂತ ಅವ್ರು ಹೇಳ್ತಾರೆ ಹೊರತು ಅದು ಮಾಡಬಾರ್ದು ಅಂತ ಹೇಳಲ್ಲ. ಆ ಕಾಮಗಾರಿ ನಿಲ್ಲಿಸಬೇಕು. ಸರ್ಕಾರ ಸಿದ್ದರಾಮಯ್ಯನವರು ಲೆಟ್ರ್ ಬರ್ತಿದ್ದಾರೆ ಸರ್ಕಾರಕ್ಕೆ, ಚೀಫ್ ಸೆಕ್ರೆಟರಿಗೂ ಬರೆದಿದ್ದಾರೆ, ಅದನ್ನು ಈ ಕೆಲಸನ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಸರ್, ಎರಡು ದಿವಸದಿಂದ ನೀವು ಹಳ್ಳಿಗೂ ಹೋಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ. ಸೊ ಹೇಗಿದೆ ಸರ್ ರೆಸ್ಪಾನ್ಸ್? ನೋಡಿ, ಎಲ್ರಿಗೂ ಮನವರಿಕೆ ಆಗಿದೆ, ಎಲ್ಲರೂ ಸ್ವಯ ಇಚ್ಛೆಯಿಂದ ಬರೋಕ್ಕೆ ರೆಡಿ ಇದ್ದಾರೆ. ನಾನು ನೋಡ್ದಂಗೆ ಇವತ್ತು ಸ್ವಇಚ್ಛೆಯಿಂದ ಬರ್ತಾರೆ, ಹೋರಾಟಕ್ಕೆ ನಿಂತಿದ್ದೀವಿ, ಮಾಡ್ತೀವಿ, ಒಳ್ಳೆ ರೆಸ್ಪಾನ್ಸ್ ಇದೆ. ಯಾರು ಈ ಸ್ವಾರ್ಥ ಏನಿಲ್ಲ ಇದರಲ್ಲಿ. ಅದರಿಂದ ಎಲ್ಲ ಇಡೀ ಜಿಲ್ಲೆಯಲ್ಲೇ ಬರ್ತಾರೆ, ನಮ್ಮ ತಾಲೂಕಲ್ಲೂ ಹೆಚ್ಚಿನ ರೀತಿಯಲ್ಲಿ ಜನ ಸೇರ್ತಾರೆ ಅಂತ ಭಾವನೆ. ಸರ್, ನಾಳೆ ಪ್ರತಿಭಟನೆಗೆ ಎಷ್ಟು ಸಾವಿರ ಜನ ಸೇರಿಸುವಂಥ ಪ್ಲಾನಿಂಗ್ ನಡೀತಾ ಇದೆ ಸರ್? ನಮ್ಮ ಅಂದಾಜು ಇಡೀ ಜಿಲ್ಲೆಯಿಂದ ಒಂದು 20-25 ಸಾವಿರ ಮೇಲೆ ಜನ ಒಗ್ಗೂಡ್ತಾರೆ. ಎಲ್ಲ ರೈತರಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಬರ್ತಾರೆ, ಈ ಹೋರಾಟಕ್ಕೆ ಇಳಿತಾರೆ, ಹೋರಾಟ ಯಶಸ್ವಿ ಆಗುತ್ತೆ ಅಂತ ಬಯಸ್ತೀವಿ. ಅದರಲ್ಲಿ ಯಾಕೆ ಹೋರಾಟ ಮಾಡ್ತೀವಿ ಅಂತ ತಿಳ್ಕೊಂಡು ಪೊಲೀಸ್ ಇಲಾಖೆಯವರು 147 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಅದಕ್ಕೆಲ್ಲ ಕೇರ್ ಮಾಡೋದಿಲ್ಲ. ನಮ್ಮ ರೈತರು ಸಹ ಎದೆ ಕೊಡ್ತಾರೆ ಯಾರು ಗುಂಡಿಗೆ. ಆದರೆ ಇಂಥವಕ್ಕೆಲ್ಲ 144 ಸೆಕ್ಷನ್ಗೆಲ್ಲ ಎದೆ ಕೊಡೋಕ್ಕೆ ತಯಾರಾಗಿಲ್ಲ. ಕೆಲಸ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಸರ್, ಕೊನೆಯದಾಗಿ ನಮ್ಮ ರೈತರಿಗೆ, ನಮ್ಮ ಸಾರ್ವಜನಿಕರಿಗೆ ಏನು ಹೇಳ್ತೀರಾ ಸರ್? ನಾನು ಇಷ್ಟೇ ಹೇಳೋದು, ಇಡೀ ಜಿಲ್ಲೆಯ ಎಲ್ಲ ರೈತರು ಈ ಹೋರಾಟಕ್ಕೆ ಬರಬೇಕು, ಹೋರಾಟನ ಯಶಸ್ವಿಗೊಳಿಸ್ಬೇಕು. ರೈತರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲ ಏನು ಹಿಂದೆ ಹೇಳಿದಾಗ ರಾಜಕೀಯ ಮುಖಂಡರಿಗಿರ್ಬೋದು, ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳಿರ್ಬೋದು, ಈ ನಿವೃತ್ತ ಇಲಾಖೆ ಎಲ್ಲ ಅಧಿಕಾರಿ ಇರ್ಬೋದು, ಎಲ್ಲರೂ ಬಂದು ಇದಕ್ಕೆ ಕೈ ಜೋಡಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಎಲ್ಲರೂ ಈ ಜಿಲ್ಲೆಯ ಮುಖಂಡರಿಗೂ ನಾನು ಮನವಿ ಮಾಡ್ತೀನಿ. ಇನ್ನು ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಹೋರಾಟದ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಂತಹ ಹೊನ್ನಗಿರಿ ಗೌಡರಿಗೆ ಅಭಿನಂದನೆಗಳು. ಇನ್ನು ಏನೇ ಆಗಲಿ, ನಾಳೆ ನಡೆಯುವಂತಹ ಹೋರಾಟ ಮಾತ್ರ ನಿಲ್ಲಲ್ಲ. 144 ಅಲ್ಲ, ಗೋಲಿಬಾರ್ ಆದರೂ ಸಹ ನಾವು ಜಗ್ಗಲ್ಲ ಅನ್ನುವ ಸಿದ್ಧಾಂತದಲ್ಲಿದ್ದಾರೆ ಹೋರಾಟಗಾರರು. ನಾಳೆ ಏನಾಗುತ್ತೆ ನೋಡೋಣ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.